ನಿಗಮ ಅವ್ಯವಹಾರ ಏನಿದೆ ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೇಳಿ ಬಂದಿದೆ. ಎದರಲ್ಲಿ ವಾಲ್ಮೀಕಿ ನಿಗಮ ಅವ್ಯವಹಾರ ವಿಚಾರ ನೋಡಿ ಶರಣ್ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಯಾರು ಆರೋಪ ಮಾಡ್ತಾರೆ. ಯಾರು ಮಾಡಿರೋದು ಶರಣ್ ಪ್ರಕಾಶ್ ಪಾಟೀಲ್. ನೋಡಿ ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ ಅಂತ ನಿಮಗೂ ಗೊತ್ತಿದೆ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈಸ್ ಅ ವೆರಿ ಕ್ಲೀನ್ ಮ್ಯಾನ್. ನಾವು ಭಾಳ ಗರ್ವದಿಂದ ಹೇಳ್ತೀವಿ ಇವತ್ತಿನ ದಿವಸ. ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು. ಅಂಥ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ. ಇದು ಇಡೀ ರಾಜ್ಯದ ಜನತೆಗೆಲ್ಲರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂತೇಳಿ. ದಯವಿಟ್ಟು ಅವ್ರ ಹೆಸರನ್ನ ತಪ್ಪಿನೂ ಕೂಡ ನೀವು ಅದನ್ನು ಅವನು ಫ್ರಾಡ್, ಅವನು MD. ನಾಳೆ ಅವನು ಎಲ್ಲರ ಹೆಸರು ಬರೀತಾನೆ. ನಾಳೆ MP ಪಾಟೀಲ್ ಹೆಸರು ಬರೆದ್ರೆ ನನಗೆ ಕೇಳ್ತಾರೆ ಪ್ರಶ್ನೆ ಇದನ್ನ. ಹೌದಾ? ನಾಳೆ ನಿಮ್ಮ ಹೆಸರು ಹೇಳ್ತಾನೆ, ನಿಮ್ಮ ಚಾನಲ್ ಹೆಸರು ಹೇಳ್ತಾನೆ, ನಿಮ್ಮ ಚಾನಲ್ಗೆ ಇಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬೆಂಕಿದೆಯಾ? ನಿಮ್ಮ ಚಾನಲ್ಗೆ ಇಸ್ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಅವನು. ಬೆಂಕಿದೆಯಾ? ಹೊಗೆ ಆಡ್ತಾಯಿದೆ ಅದಕ್ಕೆ. ಅಂಥವ್ರೆಲ್ಲ ಯಾರು ಫ್ರಾಡ್ಸ್ ಇದ್ದಾರೆ ಅಂಥವ್ರು ಯಾರ ಹೆಸರು ನಾಳೆ ಏನು ಬೇಕಾದಾಗ್ಬೋದು. ಇದು ನಮ್ಮ ಪಕ್ಷ ಅಷ್ಟೇ ಅಲ್ಲ. ನಾಳೆ ಅವನೋ ಒಬ್ಬನು ಸಿಕ್ಕೊಂಡ್ಬಿಡ್ತಾನೆ, ನರೇಂದ್ರ ಮೋದಿಯವರ ಮೌಖಿಕ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಸೊ ನಿಶ್ಚಿತವಾಗಿ ಇವತ್ತು ಸಹ ಎಲ್ಲ ಕಡೆ ಇಂಥವು ಇವತ್ತು ಸಹ ದುರುಪಯೋಗ ಮಾಡ್ಕೊತ ವ್ಯಕ್ತಿಗಳಿರ್ತಾರೆ, ಕೆಲವು ಪ್ರಾಮಾಣಿಕರು ಇರ್ತಾರೆ. ಇವತ್ತು ನಮ್ಮಲ್ಲಿ ಅನೇಕ ಇದರಲ್ಲಿ ನಾನೇ ಕಂಡು ಹಿಡಿದಿದ್ದೀನಿ, ಇಂಥದ್ದು ಆಗಿದ್ದಾವೆ, ಲೋಪಗಳಾಗಿದ್ದಾವೆ. ಅದು ಭ್ರಷ್ಟಾಚಾರ ಇರಬಹುದು, ಇವತ್ತು ಇದು ಆಗಿದ್ದಾವೆ ಅಂಥೇಳಿ. ಈ ಎಲ್ಲ ಕೂಡ ಅನೇಕ ಅದಕ್ಕೆ ನನ್ನ ಗಮನಕ್ಕೂ ಇದೆ. ನಾನು ಈಗಾಗಲೇ ಒಂದು ಎನ್ಕ್ವೈರಿ ಹಾಕೊಂಡ್ಬಂದು ನಿನ್ನೆ ಸಸ್ಪೆನ್ಷನ್ ಆರ್ಡರ್ ಮಾಡಿದ್ದೀನಿ. ಇನ್ನೂ ನಿನ್ನೆ ಇನ್ನೊಂದು ಬ್ರೀಫಿಂಗ್ ಬಂದಿದೆ. ಇಂಥ ಇದರಲ್ಲಿ ಸರ್ ಹಿಂಗೆಲ್ಲ ತಪ್ಪುಗಳಾಗಿದ್ದಾವೆ, ಹಿಂಗೆಲ್ಲ ಇದು ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರ ಆಗಿದೆ, ಅಥವಾ ರೂಲ್ಸ್ ಬಿಟ್ಟಿದ್ದು ಮಾಡಿದ್ದಾರೆ. ಅದು ತನಿಖೆ ಆಗಬೇಕಲ್ಲ, ತನಿಖೆ ಆಗಿದೆ ನೋಡೋಕ್ಕಂಥದ್ದು. ನಾನಾಗೆ ಇವತ್ತು ದಿವಸ ಇದು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡಿದ್ದಾರೆ, ನಾವು ಬಿಗು ಮಾಡಬೇಕೀಗ ಅದನ್ನೆಲ್ಲನೂ ಕೂಡ. ವಿರೋಧ ಪಕ್ಷ ರಾಜ್ಯಪಾಲರು ಭೇಟಿ ಆಯ್ತು, ಅದಾದ ನಂತರದಲ್ಲೂ ಕೂಡ ಸಚಿವರ ರಾಜೀನಾಮೆ ಕೊಟ್ಟಿದ್ದಾರೆ ನೈತಿಕ ಹೊಣೆ ಅಂತ. ಆದರೂ ಕೂಡ ಇದರಲ್ಲಿ ನೇರವಾಗಿ CM DCM ಪಾತ್ರ ಇದೆ. ಸೊ ನೋಡಿ, ರಾಜಕೀಯವಾಗಿ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಮಾಡ್ತಾಯಿದ್ದಾರೆ, ರಾಜಕೀಯವಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿದೆ. ಒಂದು ನಾಗೇಂದ್ರ ಕೂಡ ಒಂದು ಸಹ ಮೌಖಿಕ ಆದೇಶ ಅಂತ ಹೇಳ್ತೇನೆ. ನಾನು ಮೊನ್ನೆನೂ ಕೂಡ ನಿಮ್ಗೆ ಹೇಳಿದ್ದೀನಿ, ಒಂದು ನಿಗಮ, ಅದಕ್ಕೆ ಒಂದು ನಿಗಮಗೆ ಒಂದು ಬೋರ್ಡ್ ಇರ್ತದೆ, ಬೋರ್ಡ್ ಮೀಟಿಂಗ್ ಆಗಬೇಕಾಗ್ತದೆ, ಅಲ್ಲಿ ಒಬ್ಬ ಫೈನಾನ್ಸ್ದವ್ರು ಇರ್ತಾರೆ. ಇವನ್ ರೈಟಿಂಗ್ನಲ್ಲಿ ಕೊಟ್ಟರು ಕೂಡ, ಈ ನಾಗೇಂದ್ರ ಅವರು ರೈಟಿಂಗ್ನಾಗ ಕೊಟ್ಟರು ಕೂಡ MD ಮಾಡಬಾರ್ದು ಇಫ್ ಇಟ್ ಈಸ್ ಇಲ್ಲಿಗಲ್. ಅಥವಾ ಅದನ್ನು ಕೊಟ್ಟರು ಕೂಡ ಅದನ್ನು ಬೋರ್ಡ್ನಲ್ಲಿ ಇಡಬೇಕಾಗ್ತದೆ, ಬೋರ್ಡ್ನ ಇಟ್ಕೊಂಡು ಮಾಡಬೇಕಾಗ್ತದೆ. ದಿಸ್ ಇಸ್ ದ ರೂಲ್ಸ್. ಬಿಟ್ಕೊಂಡು ಅವನೇನೋ ಮೌಖಿಕ ಆದೇಶ ಮ್ಯಾಗ ಮಾಡಿ ಸುಮ್ಮನೆ ಯಾರನ್ನೋ ಬಲಿಪಶು ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಕಾಫಿ ಕೊಡ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.